Hello everyone. Today we are going to deal with another problem on common size income statement. ಸೊ ಲಾಸ್ಟ್ ಕ್ಲಾಸಲ್ಲಿ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಬಗ್ಗೆ ನಾನು ಒಂದು ಪ್ರಾಬ್ಲಮನ್ನು ಮಾಡಿದ್ದೆ. ಸೊ ಅಲ್ಲಿ ಬೇಸ್ ಏನು ತಗೊಬೇಕು ಅಂತ ಹೇಳಿದ್ದೆ. ಸೊ ಅಲ್ಲಿ ಪರ್ಸಂಟೇಜ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ವಿ ಶುಡ್ ಟೇಕ್ ದ ಬೇಸ್ ಆಲ್ವೇಸ್ ವಾಟ್ ಸೇಲ್ಸ್. ಸೊ ಇನ್ಕಮ್ ಸ್ಟೇಟ್ಮೆಂಟ್ಗೆ ಯಾವಾಗಲೂ ಸೇಲ್ಸ್ ಬೇಸ್ ಆಗಿರುತ್ತೆ. ಅದೇ ನೆಕ್ಸ್ಟ್ ನಾವು ಬ್ಯಾಲೆನ್ಸ್ ಶೀಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟನ್ನು ಅಲ್ಲಿ ಟೋಟಲ್ ಅಸೆಟ್ ಬೇಸ್ ಆಗಿರುತ್ತೆ. ಸೊ ಈ ಒಂದು ಪ್ರಾಬ್ಲಮ್ ನೋಡೋಣ. ಸಿಂಪಲ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಫ್ರಮ್ ದ ಫಾಲೋಯಿಂಗ್ ಡೇಟಾ ಪ್ರಿಪೇರ್ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್. ಸೊ ಪರ್ಟಿಕ್ಯುಲರ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾರೆ 2008 2009. ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೊ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಏನಪ್ಪ ಫಾರ್ಮೇಟು ನಿಮಗೆ ಗೊತ್ತಿರ್ಬೋದು. Simple, net sales less cost of goods sold, we are arrived at the gross profit. Next, less operating expenses, so we are arrived at operating profit. Add non-operating income, then less non-operating expenses, we are arrived at the net profit. Clear? So ನೋಡ್ತಾ ಹೋಗಿ. ಸೊ ನೆಟ್ ಸೇಲ್ಸ್ ಎಷ್ಟಿದೆ ಇಲ್ಲಿ? ನೆಟ್ ಸೇಲ್ಸ್ 800 ಮತ್ತು 1000 ಇದೆ. ಸೊ ನೆಟ್ ಸೇಲ್ಸ್ 800. ಸೊ ಆ ವರ್ಷ 2008ಕ್ಕೆ ನೆಟ್ ಸೇಲ್ಸ್ 800 ಇದೆ. ಸೊ ಬೇಸ್ ಯಾವಾಗಲೂ ಸೇಲ್ಸ್ ಆಗಿರುತ್ತೆ. ಕನ್ಸರ್ನ್ ಐಟಮು ಸೇಲ್ಸ್ ಆಗಿದೆ. 800 ಡಿವೈಡೆಡ್ ಬೈ 800 100%. 2009ನಲ್ಲಿ 1000 ಇದೆ. 1000 ಡಿವೈಡೆಡ್ ಬೈ 1000 ಇಟ್ಸ್ 100%. ಲೆಸ್ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಎಷ್ಟಿದೆ? 600 ಮತ್ತು 750 ಇದೆ. 600 ಡಿವೈಡೆಡ್ ಬೈ 800 ಆ್ಯಂಡ್ 750 ಡಿವೈಡೆಡ್ ಬೈ 1000. ಸೊ ಎಲ್ಲ ಕ್ಯಾಲ್ಕುಲೇಷನಿಗೂ 2008ನ ಸೇಲ್ಸ್ 800 ಬೇಸ್ ಆಗಿರುತ್ತೆ, 2009ಗೆ 1000 ಬೇಸ್ ಆಗಿರುತ್ತೆ. ಸೊ ಗ್ರಾಸ್ ಪ್ರಾಫಿಟ್ ವಿ ಆರ್ ಅರೈವ್ಡ್ ಎಟ್ ದ ಗ್ರಾಸ್ ಪ್ರಾಫಿಟ್ 200 ಮತ್ತು 250. ಸೊ ನೋಡಿ, ಈವನ್ ಕಾಸ್ಟ್ ಆಫ್ ಗುಡ್ ಸೋಲ್ಡಲ್ಲಿ ವೇರಿಯೇಷನ್ ಇದ್ದರೂ ಸಹ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಸೇಮ್ ಇದೆ, ರೈಟ್? ಅಬ್ಸರ್ವ್ ಮಾಡಿ. ಲೆಸ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸನ್ನು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡ್ತೀವಿ. ಅದು ಸಹ 30 rupees ಡಿವೈಡೆಡ್ ಬೈ 800, 40 rupees ಡಿವೈಡೆಡ್ ಬೈ 1000. ಕ್ಲಿಯರ್? ಎಲ್ಲವನ್ನೂ ಸೇಲ್ಸ್ ಬೇಸ್ ಮೇಲೆ ಮಾಡುವಂಥದ್ದು. ದೆನ್ ಟೋಟಲ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಮಾಡಿದ್ದೀನಿ. ಆ ಟೋಟಲ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ಗ್ರಾಸ್ ಪ್ರಾಫಿಟ್ ಎ ಮೈನಸ್ ಪಿ ಮಾಡಿದ್ದೇನೆ. ಸೊ 130 ಈಸ್ ದ ಆಪ್ರೇಟಿಂಗ್ ಪ್ರಾಫಿಟ್. 130 ಈಸ್ ಆಲ್ಸೋ ಡಿವೈಡೆಡ್ ಬೈ ಕನ್ಸರ್ನ್ ಇಯರ್ ಸೇಲ್ಸ್ ಲೆಸ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಫಸ್ಟು ಆ್ಯಡ್ ನಾನ್ ಆಪ್ರೇಟಿಂಗ್ ಇನ್ಕಮ್ ಮಾಡಿ ಆಮೇಲೆ ಬೇಕಾದ್ರೂ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ಮಾಡ್ಬೋದು, ನೋ ಪ್ರಾಬ್ಲಮ್. ಲೆಸ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ 30 40. ಕ್ಲಿಯರ್? ಸೊ ಅದನ್ನು ಲೆಸ್ ಮಾಡಿದ್ಮೇಲೆ ಮತ್ತೆ ನೆಟ್ ನಾನ್ ಆಪ್ರೇಟಿಂಗ್ ಇನ್ಕಮನ್ನು ಆ್ಯಡ್ ಮಾಡ್ತೀವಿ. ವಿ ಆರ್ ಅರೈವ್ಡ್ ಎಟ್ ದ ನೆಟ್ ಪ್ರಾಫಿಟ್. ವೆರಿ ಸಿಂಪಲ್ ಪ್ರಾಬ್ಲಮ್. ದಿಸ್ ಈಸ್ ಫ್ರಮ್ ಕ್ವಶನ್ ಪೇಪರ್ ಪ್ರಾಬ್ಲಮ್. ಸೊ ಇದನ್ನು ನೋಟ್ಸಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಒಂದೆರಡು ಹೋಮ್ವರ್ಕ್ ಪ್ರಾಬ್ಲಮ್ಗಳನ್ನು ಕಳಿಸ್ತೇನೆ ಇವತ್ತು. ಅಸೈನ್ಮೆಂಟ್ ಪ್ರಾಬ್ಲಮ್ಗಳನ್ನು ಕಳಿಸ್ತೇನೆ, ಅದನ್ನು ವರ್ಕೌಟ್ ಮಾಡಿ. ಸೊ ಈ ಒಂದು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ನೆನ್ಪಿಟ್ಕೊಬೇಕು ಅಂದರೆ ಕಷ್ಟ ಏನಿಲ್ಲ. ಏನು ಫಾರ್ಮ್ಯಾಟ್ ಇರುತ್ತೋ ಅದನ್ನೇ ಆ್ಯಸ್ ಇಟ್ ಈಸ್ ಬರಿತೀರಿ. ಬೇಸ್ ಯಾವುದನ್ನು ತಗೊಬೇಕು, ಹೇಗೆ ತಗೊಬೇಕು ಅಂತ. ಸೊ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಕನ್ಸರ್ಡ್ ಇಯರ್ನ ಸೇಲ್ಸನ್ನು ಬೇಸ್ ಆಗಿ ತೆಗೆದುಕೊಳ್ಬೇಕು, ಅದೊಂದು ನೆನಪಿರಲಿ. ಸೊ ಇಲ್ಲಿ ಬರ್ದಿ ನೋಡಿ, ಫಾರ್ ದ ಇನ್ಕಮ್ ಸ್ಟೇಟ್ಮೆಂಟ್ ಸೇಲ್ಸ್ ಈಸ್ ಆಲ್ವೇಸ್ ಬೇಸ್ ಫಾರ್ ದ ಕಂಪ್ಯಾರಿಸನ್. ಸೊ ಇಂಟರ್ಪ್ರಿಟೇಷನ್. ಸೊ ಎಲ್ಲ ಈ ಕಂಪೇರೇಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಇರ್ಬೋದು, ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಈ ಸ್ಟೇಟ್ಮೆಂಟ್ಗಳಿಗೆ ನಿಮ್ಮದೇ ಆದ ಒಂದು ಇಂಟರ್ಪ್ರಿಟೇಷನ್ ಕೊಡಬೇಕು. ಹೇಗಪ್ಪ? ಫ್ರಮ್ ದ ಎಬವ್ ಕ್ಯಾಲ್ಕುಲೇಷನ್ ವಿ ಕ್ಯಾನ್ ಸೇ ದಟ್ ಸೇಲ್ಸ್ ಆ್ಯಂಡ್ ಗ್ರಾಸ್ ಪ್ರಾಫಿಟ್ ಸೇಮ್ ಇನ್ 2008 ಆ್ಯಂಡ್ 9. ಸೇಲ್ಸು ಮತ್ತು ಗ್ರಾಸ್ ಪ್ರಾಫಿಟ್ಟು ಅಷ್ಟೊಂದು ಬದಲಾವಣೆ ಆಗಿಲ್ಲ. ಓಕೆ, ಸೇಮ್. ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ಕಾಸ್ಟ್ ಆಫ್ ಗುಡ್ ಸೋಲ್ಡ್. ಕಾಸ್ಟ್ ಆಫ್ ಗುಡ್ ಸೋಲ್ಡ್ 150 ರೂಪಾಯಿ ಇನ್ಕ್ರೀಸ್ ಆಗಿದ್ದರಿಂದ, ಓಕೆ, ಫ್ರಮ್ ದ ಎಬವ್ ಕ್ಯಾಲ್ಕುಲೇಷನ್, ಈ ಕ್ಯಾಲ್ಕುಲೇಷನ್ ಏನು ಗೊತ್ತಾಗುತ್ತೆ ಅಂದರೆ ಗ್ರಾಸ್ ಪ್ರಾಫಿಟ್ ಮತ್ತು ಸೇಲ್ಸ್ ಸೇಮ್ ಇದೆ. ಇವೊಂದು ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಇನ್ಕ್ರೀಸ್ ಆಗಿದ್ದರು, ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಇನ್ಕ್ರೀಸ್ ಆಗಿದ್ದರೂ ಸಹ ಗ್ರಾಸ್ ಪ್ರಾಫಿಟ್ ಅನ್ನುವಂಥದ್ದು 25% ಇದೆ. ಓಕೆ, ನೆಕ್ಸ್ಟ್ ಇವೊಂದು ಇನ್ಕ್ರೀಸ್ ಇನ್ ದ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಕಂಪನಿ ಸಕ್ಸೀಡ್ ಇನ್ ಹ್ಯಾವಿಂಗ್ ಎ ಗುಡ್ ಮಾರ್ಜಿನ್ ಆಫ್ ಪ್ರಾಫಿಟ್ ನೋಡ್ತಾ ಇದ್ದೀವಿ ಇಲ್ಲಿ. ಸೊ 18.75 ಇದ್ದು 22% ಆಗಿದೆ. So company have a good margin of profit 18.75 to 22% just because of increase in
ನಾನ್ ಆಪ್ರೇಟಿಂಗ್ ಇನ್ಕಮ್. ನೋಡಿ, ನಾನ್ ಆಪ್ರೇಟಿಂಗ್ ಇನ್ಕಮ್ 50 ರೂಪಾಯಿದು ಇದು ಏನಾಗಿದೆ, ಡಬಲ್ ಆಗಿದೆ, 1 to double 100 ಆಗಿದೆ. ಸೊ ಓವರ್ ಆಲ್ ವಿ ಕ್ಯಾನ್ ಸೇ ದ್ಯಾಟ್ ಪರ್ಫಾರ್ಮೆನ್ಸ್ ಆಫ್ ಕಂಪನಿ ಈಸ್ ಸ್ಯಾಟಿಸ್ಫ್ಯಾಕ್ಟ್ರಿ. ಸೊ ಇಷ್ಟೊಂದೆಲ್ಲ ಬರೆಯೋ ಬದಲು ನಿಮ್ಮದೇ ಓನ್ ಸೆಂಟೆನ್ಸಲ್ಲೂ ಬರಿಬೋದು. ಸೊ ಫ್ರಮ್ ದ ಅಬೌವ್ ಕ್ಯಾಲ್ಕುಲೇಷನ್ ವಿ ಕ್ಯಾನ್ ಸೇ ದ್ಯಾಟ್ gross profit is same from 2008 to 9, even though increase in cost of goods sold. In net profit, we have a slight increase from 18.75% to 22% due to increase in non-operating income. Overall, we can say the performance of the company is satisfactory. ನಿಮ್ಮ ಓನ್ ವರ್ಡ್ಸಲ್ಲೂ ಇಂಟರ್ಪ್ರಿಟೇಷನನ್ನು ಬರೀಬೋದು, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಬೇಕಾಗಿದ್ದು ಯಾವುದು ಅಂದರೆ ಕನ್ಸರ್ನ್ಡ್ ಐಟಮ್ ಡಿವೈಡೆಡ್ ಬೈ ಸೇಲ್ಸ್ ಪರ್ಸೆಂಟೇಜ್ ಕಂಡುಹಿಡಿಬೇಕಾದ್ರೆ ಫಾರ್ಮ್ಯಾಟ್. ಸೊ ಈ ರೀತಿ ಪ್ರಾಬ್ಲಮ್ಗಳನ್ನು ಕೊಟ್ಟಾಗ ನಿಮಗೆ ಇನ್ಕಮ್ ಸ್ಟೇಟ್ಮೆಂಟ್ನ ಫಾರ್ಮ್ಯಾಟ್ ನಿಮಗೆ ನೆನಪಿರಬೇಕು. ಹೇಗೆ, ಫಸ್ಟು ಸೇಲ್ಸ್, ನೆಕ್ಸ್ಟ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್. ಕೆಲವೊಮ್ಮೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಕೊಡೋ ಬದಲು ಏನು ಕೊಡ್ತಾರೆ ಅಂದರೆ ಪರ್ಚೇಸಸ್, ಓಪನಿಂಗ್ ಸ್ಟಾಕ್, ವೇಜಸ್, ಕ್ಲೋಸಿಂಗ್ ಸ್ಟಾಕ್ ಕೊಡ್ತಾರೆ. ಆವಾಗ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಹೇಗೆ ಕಂಡುಹಿಡ್ತೀರಿ? ಪರ್ಚೇಸ್, ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸ್, ವೇಜಸ್ ಟೋಟಲ್ ಮಾಡಿ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದಾಗ ಸಿಗುವಂಥದ್ದೇ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಆಗಿರುತ್ತೆ. ಟ್ರೇಡಿಂಗ್ ಅಕೌಂಟ್ನ ಡೆಬಿಟ್ ಸೈಡ್ನ ಎಲ್ಲ ಬ್ಯಾಲೆನ್ಸನ್ನು ತೆಗೆದುಕೊಂಡು ಕ್ಲೋಸಿಂಗ್ ಸ್ಟಾಕನ್ನು ಲೆಸ್ ಮಾಡಿದ್ರೆ ಸಿಗುವಂಥದ್ದೇ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್. ಕ್ಲಿಯರ್? ಯಾಕೆಂದರೆ ಟ್ರೇಡಿಂಗ್ ಅಕೌಂಟ್ನ ಡೆಬಿಟ್ ಸೈಡ್ ನಾವು ಒಂದು ಗೂಡ್ಸನ್ನು ಪ್ರೊಡಕ್ಷನ್ ಮಾಡಬೇಕಾಗಿರೋ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಬರಿತೇವೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು. ಕ್ಲೋಸಿಂಗ್ ಸ್ಟಾಕನ್ನು ಯಾಕೆ ಲೆಸ್ ಮಾಡ್ತೀವಿ ಅಂದರೆ ಕ್ಲೋಸಿಂಗ್ ಸ್ಟಾಕ್ ವಿ ಹ್ಯಾವ್, ಅದನ್ನು ನಾವು ಖರ್ಚು ಮಾಡಿರಲ್ಲ. ಸೊ ಇಟ್ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಆ್ಯಸ್ ಎಕ್ಸ್ಪೆನ್ಸಸ್. ಕ್ಲಿಯರ್? ಸೊ ಅದನ್ನು ನಾವು ಲೆಸ್ ಮಾಡ್ತೀವಿ, ಆವಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನಮಗೆ ಸಿಗುತ್ತೆ. ಸೊ ಈ ಪ್ರಾಬ್ಲಮ್ಲಿ ಆ ತೊಂದರೆ ಏನಿಲ್ಲ, ಡೈರೆಕ್ಟಾಗಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾರೆ. ಸೊ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ವಿ ಆರ್ ಅರೈವ್ಡ್ ಎಟ್ ನೆಟ್ಸ್ ಗ್ರಾಸ್ ಪ್ರಾಫಿಟ್, ದೆನ್ ಲೆಸ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಗ್ರಾಸ್ ಪ್ರಾಫಿಟಿಂದ ಟೋಟಲ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದಾಗ ಆಪ್ರೇಟಿಂಗ್ ಪ್ರಾಫಿಟ್ ಸಿಗುತ್ತೆ. ಅದರಿಂದ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಕಳಿತೀವಿ. ದೆನ್ ವಿ ಆರ್ ಆ್ಯಡ್ ನಾನ್ ಆಪ್ರೇಟಿಂಗ್ ಇನ್ಕಮ್, ವಿ ಆರ್ ಅರೈವ್ಡ್ ಎಟ್ ಅ ನೆಟ್ ಪ್ರಾಫಿಟ್. ಸೊ ಕಂಪ್ಯಾರಿಸನ್ ಯಾವಾಗಲೂ ಸೇಲ್ಸ್ ಬೇಸ್ ಮೇಲೆ ಮಾಡಬೇಕು. ಥ್ಯಾಂಕ್ ಯು.